ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀ ಬೋಟಿಕ್. ಇವತ್ತು ನಾನು ಕಸ್ಟಮೈಸ್ ಮಾಡಿದ ಬ್ಲೌಸ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಡೀಪ್ ನೆಕ್ ಪ್ಯಾಟರ್ನಲ್ಲಿ. ಇದು ಸ್ಕ್ಯಾಲಪ್ ಯಾವಾಗಲೂ ಬೋಟ್ ನೆಕ್ ಪ್ಯಾಟರ್ನಲ್ಲೇ ಜಾಸ್ತಿ ಮಾಡಿರ್ತೀವಲ್ವ. ಸೊ ಡೀಪ್ ನೆಕ್ ಪ್ಯಾಟರ್ನಲ್ಲಿ ಸಿಂಪಲ್ಲಾಗಿ ಸ್ಕ್ಯಾಲಪ್ ಡಿಸೈನ್ನ ಕೊಟ್ಟಿದ್ದೀನಿ ನಾನು ಇದಕ್ಕೆ. ಹಾಗೆ ಆಲ್ ಓವರ್ ಸ್ಕ್ಯಾಲಪ್ಗೆ ನಾನು ಈ ಥರ ಸಿಲ್ವರ್ ಕಲರ್ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ, ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್. ಯಾವುದೇ ರೀತಿ ಸ್ಕಿನ್ ಇರಿಟೇಷನ್ ಆಗೋದಿಲ್ಲ. ನಾರ್ಮಲಾಗಿ ಬೇರೆ ಕಡೆ ಎಲ್ಲ ಥ್ರೆಡ್ ಪೈಪಿಂಗ್ ಮಾಡಿಸ್ಕೊಂಡಿರ್ತೀರಿ, ಇಲ್ಲಿ ಬ್ಯಾಕ್ ಸೈಡೆಲ್ಲ ನಿಮಗೆ ಪೈಪಿಂಗ್ ಥ್ರೆಡ್ ಹಾಗೆ ಕಾಣಿಸ್ತಾ ಇರುತ್ತೆ. ಸೊ ನಮ್ಮದು ಆ ಥರ ಇರೋದಿಲ್ಲ. ಫಿನಿಶಿಂಗ್ ನೋಡ್ತಾ ಇರ್ಬೋದು, ಎರಡೂ ಕಡೆ ಒಂದೇ ರೀತಿ ಫಿನಿಶಿಂಗ್ ಇರುತ್ತೆ. ಯಾವುದೇ ರೀತಿ ಸ್ಕಿನ್ ಇರಿಟೇಷನ್ಸ್ ಈ ಥರ ಪ್ರಾಬ್ಲಮ್ಸ್ ಬರೋದಿಲ್ಲ. ಹಾಗೆ ಈ ಸ್ಕ್ಯಾಲಪ್ ಕೂಡ ತುಂಬ ಸ್ಟಿಫಾಗಿ ಬರೋದಕ್ಕೆ ಒಳಗಡೆ ಕ್ಯಾನ್ವಾಸ್ ಕೂಡ ಹಾಕಿ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಹಾಗೆ ಸ್ಲೀವ್ಸ್ ಬಂದು ಈ ಥರ ಸಿಲ್ವರ್ ಕಲರಲ್ಲಿ ಸ್ಲೀವ್ಸ್ ಬಂದಿದೆ, ಅದಕ್ಕೂ ಕೂಡ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಹಾಗೆ ಫ್ರಂಟ್ ನೆಕ್ ಬಂದ್ಬಿಟ್ಟು ಬ್ರಾಡಾಗಿ ರೌಂಡ್ ನೆಕ್ನ ಫ್ರಂಟಲ್ಲಿ ಕೊಟ್ಟಿದ್ದೀನಿ. 4 ಡಾಟ್ ಬ್ಲೌಸ್ ವಿತ್ ಕ್ರಾಸ್ ಬೆಲ್ಟ್. ಆಲ್ ಓವರ್ ಬ್ಲೌಸ್ ಡಿಸೈನ್ ಎಲ್ಲ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಇದು ಒಂದು ಟ್ಯಾಸಲ್ಸ್ ಕೂಡ ತೋರಿಸ್ತೀನಿ ನೋಡಿ, ತುಂಬ ಬ್ಯೂಟಿಫುಲ್ಲಾಗಿ ಟ್ಯಾಸಲ್ಸ್ ಬಂದಿದೆ. ಓಕೆ, ಆಲ್ ಓವರ್ ಬ್ಲೌಸ್ ಡಿಸೈನ್ಸ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.